ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಅಣ್ಣನ ಮೇಲೆ ಫೈರ್ ಮಾಡಬೇಕು ಅಂತ ಗೌರಿ ಹಾಗೆ ಹರಿಶ್ಚಂದ್ರ ಎಲ್ಲರೂ ಸಹ ಕರ್ಕೊಂಡು ಬರ್ತಾ ಇರಬೇಕಾದ್ರೆ, ಇನ್ಸ್ಪೆಕ್ಟರ್ ಹರಿ ಶೂಟ್ ಮಾಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಈ ಕಡೆ ಶಂಕರ ನೋಡ್ತಾನೆ. ಶಂಕರನ ನೋಡಿ ಎಲ್ಲರೂ ಶಾಕ್ ಆಗಿ ನಿಂತಿರಬೇಕಾದ್ರೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಯಾಕೆ ಮೇಡಮ್ ಸುಮ್ಮನೆ ನಿಂತ್ಕೊಡ್ರಿ, ಇವ್ರ ಕೈಲಿ ಹಾಯ್ದೆ ಇದೆಯಲ್ಲ, ಇವರೇ ಅಣ್ಣನ ಕಡೆ ಇರ್ಬೋದು ಅಂತ ಅಂದಾಗ ಗೌರಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಹಾಗೆ ಹತ್ರ ಬಂದು ನೋಡ್ತಾ ಇರಬೇಕಾದ್ರೆ ಕೋಳಿ ಚುರುಮುರಿ ಹಾಗೆ ಎಲ್ಲರೂ ಸಹ ಗಿಡಗಳನ್ನು ನೆಡ್ತಾ ಇರಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ, ಇವ್ರ ಕೈಲಿರೋ ಆಯುಧನ ಮಾತ್ರ ನೋಡ್ತಾ ಇದ್ದಾರಲ್ಲ ಇನ್ಸ್ಪೆಕ್ಟರ್, ಸ್ವಲ್ಪ ಹತ್ರ ಬಂದು ನೋಡಿ ಅವರೆಂಥ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಬೇಕಾದ್ರೆ ಇನ್ಸ್ಪೆಕ್ಟರ್ ಹತ್ರ ಬಂದು ನೋಡ್ತಾ ಇದ್ರೆ ಎಲ್ಲರೂ ಸಹ ಗಿಡಗಳನ್ನು ನೆಡ್ತಾ ಇರ್ತಾರೆ. ಹಾಗೆ ಇನ್ಸ್ಪೆಕ್ಟರ್ ಹರಿಶ್ಚಂದ್ರ ಹೇಳ್ತಾ ಇರ್ತಾನೆ, ಅಲ್ಲ ಬ್ರದರ್, ಏನು ನೀವಿಲ್ಲಿ ಇನ್ನು ಸ್ವಲ್ಪ ಹೊತ್ತಿದ್ರೆ ನಾನು ಫೈರ್ ಎಕ್ಸಿಟ್ ಮಾಡ್ತಾ ಇದ್ದೆ, ಇಲ್ಲೇನು ಮಾಡ್ತಿದ್ದೀರಾ ಅಂತ ಶಂಕರನ್ನ ಕೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಗೌರಿ ಸಹ ಆಶ್ಚರ್ಯದಿಂದ ಇಲ್ಲೇನು ಮಾಡ್ತಿದ್ದೀರಾ ಜೋಗಿ ಅವರೇ ಅಂತ ಅನ್ಬೇಕಾದ್ರೆ, ಏನಿಲ್ಲ ಅಮ್ಮಿ ಅವರೇ, ಸಿಟಿಯಲ್ಲಿ ಬರೀ ಪೊಲ್ಯೂಷನ್ ಜಾಸ್ತಿ ಆಗಿದೆ, ಗಾಳಿ ಬೆಳಕು ಚೆನ್ನಾಗಿಲ್ಲ, ಒಳ್ಳೆಯ ಗಾಳಿನೂ ಸಹ ಸಿಗ್ತಾ ಇಲ್ಲ, ಆದರೆ ಕಾಡಿನಲ್ಲಿ ಆಗಲ್ಲ, ಸಿಟಿಲೊಂದು ಮರನೂ ಸಹ ಬೆಳೆಯೋಕ್ಕಾಗಲ್ಲ, ಕಾಡಿನಲ್ಲಿ ತುಂಬ ಜಾಗ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿ ಗಿಡಗಳನ್ನ ಹಾಕೋಣ ಅಂತ ಬಂದಿದ್ದೀವಿ ಅಂತ ಅಂದಾಗ ಗಿಡಗಳನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಎಲ್ಲ ಗಿಡದಲ್ಲಿ ಪಕ್ಕದಲ್ಲಿ ಒಂದೊಂದು ನೇಮ್ ಬೋರ್ಡ್ನ ಹಾಕಿರ್ತಾನೆ. ಒಂದು ಗಿಡಕ್ಕೆ ಗಾಂಧೀಜಿ, ಇನ್ನೊಂದು ಸುಭಾಷ್ ಚಂದ್ರ ಬೋಸ್, ಹಾಗೆ ಎಲ್ಲ ಪ್ರತಿಯೊಂದು ಹೆಸರನ್ನು ಹಾಕ್ತಾ ಇರಬೇಕಾದ್ರೆ ಇದೇನಿದು ಎಲ್ಲ ಗಿಡಗಳಿಗೆ ಈ ಥರ ಹೆಸರು ಹಾಕಿದ್ದೀರಾ, ಅದು ಮಹಾತ್ಮರ ಹೆಸರು ಹಾಕಿದ್ದೀರಾ ಜೋಗಿಯವರು ಅಂತ ಅನ್ಬೇಕಾದ್ರೆ ಕೋಳಿ ಚುರುಮುರಿ ಹೇಗೋ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಏನು ಗೊತ್ತಾ ಅದಕ್ಕೆವ್ವ, ನಮ್ಮ ದೇಶಕ್ಕಾಗಿ ಇವರೆಲ್ಲ ಹೋರಾಡಿದಾರಲ್ಲ, ಅವ್ರವ್ರ ಹೆಸರಲ್ಲಿ ಒಂದು ಗಿಡ ನೆಡ್ಬೇಕು ಅನ್ನೋದು ಅಣ್ಣನ ಆಸೆ, ಅದಕ್ಕೆ ಇಂಥ ಕೆಲಸ ಮಾಡ್ತಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಮಹಾತ್ಮರೆಲ್ಲರೂ ಸಹ ಹೋರಾಡಿ ನಮಗೆ ಉಸಿರಾಡೋಕ್ಕೆ ಈ ದೇಶಕ್ಕೆ ಒಂದು ಜಾಗ ಮಾಡಿಕೊಟ್ರಲ್ಲ, ಅವ್ರ ಹೆಸರಲ್ಲಿ ಈ ಮರ ಬೆಳೆದು ಹೆಮ್ಮರವಾಗಿ ಅವರು ಗಾಡಿಲಿ ಉಸಿರಾಡಲಿ ಅಂತ ಇಂಥ ಕೆಲಸ ಮಾಡ್ತಾ ಇದ್ದೀವಿ, ಅಣ್ಣ ಹೇಳಿದ್ರು ಅದಕ್ಕೆ ಮಾಡ್ತಾ ಇದ್ದೀವಿ ಅಂತ ಕೋಳಿ ಚುರುಮುರಿ ಹೇಳ್ತಾ ಇರಬೇಕಾದ್ರೆ, ವಾವ್ ಗ್ರೇಟ್ ನ್ಯೂಸ್, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರ, ನೀವು ಅಣ್ಣನ ಕಡೆಯವರು ಅಂತ ಅಂದ್ಬಿಟ್ಟು ನಿಮ್ಮನ್ನು ಫಾಲೋ ಮಾಡಿಕೊಂಡು ಗನ್ನ ಹಿಡ್ಕೊಂಡು ಬಂದ್ವಿ, ಆದರೆ ನೀವು ಸಮಾಜ ಸೇವೆ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಸಾರಿ ಅಂತ ಹರಿಶ್ಚಂದ್ರ ಹೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ ಬಿಡಿ, ಸಾರಿ ಏನಕ್ಕೆ ಕೇಳ್ತೀರಾ, ನೀವು ಸಮಾಜಕ್ಕೆ ಘಾತಕ ಆಗಿರೋ ಅಣ್ಣನ ಹುಡ್ಕೊಂಡು ಬಂದಿದ್ದೀರಾ, ಇಲ್ಲಿ ನಾವು ಸಮಾಜ ಸೇವೆ ಮಾಡ್ತಿದ್ದೀವಿ ಅಷ್ಟೇ ಅಂತ ಶಂಕರ ಹೇಳ್ತಾ ಇರ್ತಾನೆ. ಹಾಗೆ ಗೌರಿ ಸ್ವಲ್ಪ ಟೆನ್ಷನ್ ಮಾಡಿಕೊಂಡು, ಏನು ಗೊತ್ತಾ ಜೋಗಿ ಅವರೇ, ಅಣ್ಣನ ಟೀಮ್ ಕಡೆಯವರು ಇಲ್ಲೇ ಇದ್ದಾರೆ ಅಂತ ನಮಗೆ ಪಕ್ಕಾ ಇನ್ಫಾರ್ಮೇಷನ್ ಬಂದಿದೆ, ಅದಕ್ಕೆ ನಾವು ಹುಡ್ಕೊಂಡು ಬಂದ್ವಿ ಅಂತ ಅಂದಾಗ ಶಂಕರನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನೀವು ಇಲ್ಲೆಲ್ಲ ಒಬ್ಬೊಬ್ಬರೇ ಓಡಾಡಬೇಡಿ, ಅಣ್ಣನ ಕೈಲಿ ಸಿಕ್ಕಾಕೊಂಡ್ರೆ ಅಷ್ಟೇ, ನಿಮ್ಮ ಗತಿ ಏನು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ದೀರಾ ಅಂತ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಜೋಗಿಯವರೇ, ನೀವು ಸಾಧು ಪ್ರಾಣಿ, ಇವಾಗಂತೂ ಯಾರ ಮೇಲೂ ಕೈ ಎತ್ತಲ್ಲ, ಅಂಥದ್ರಲ್ಲಿ ಅವರೇನಾದರೂ ಬಂದು ಏನಾದರೂ ತೊಂದರೆ ಮಾಡಿದರೆ ನನ್ನ ಗತಿ ಏನು ಅಂತ ಅಂದಾಗ, ಅಮ್ಮಿಯವರೇ ನೀವೇ ನನ್ನ ರಕ್ಷಣೆಗೆ ಇರಬೇಕಾದ್ರೆ ನನ್ನನ್ನು ಯಾರು ಏನು ಮಾಡ್ತಾರೆ, ಟಚ್ ಮಾಡೋಕ್ಕಾಗಲ್ಲ ಅಂತ ಅಂದಾಗ, ಏನೇ ಆಗಲಿ ಈ ರೀತಿ ಎಲ್ಲ ಬರಬೇಡಿ ಅಂತ ಅಂದ್ಬಿಟ್ಟು, ಏನು ನೋಡ್ತಿದ್ದಾರೆ ಎಲ್ಲರೂ, ಬನ್ನಿ ಅವರೆಲ್ಲ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ, ನೀವು ಸಹ ಭಾಗಿಯಾಗಿ, ನಾವು ಇಂಥ ಒಳ್ಳೆ ಕೆಲಸಕ್ಕೆ ಭಾಗಿಯಾಗಿ ಒಂದೊಂದು ಗಿಡ ನೆಡೋಣ ಅಂತ ಗೌರಿ ಎಲ್ಲರೂ ಕರ್ಕೊಂಡು ಬರ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಗಂಗಾ ರಿಪೋರ್ಟರ್ಗೆ ವೇಟ್ ಮಾಡ್ತಾ ಇರ್ತಾಳೆ, ಏನಾದರೂ ಮಾಡಿ ಈ ರಿಪೋರ್ಟನ್ನು ನಾನು ಮೀಟ್ ಮಾಡಲೇಬೇಕು, ಹಾಗೆ ಅವನನ್ನು ದಾಳವಾಗಿ ಇಟ್ಕೊಂಡು ಈ ಶಿವರುದ್ರಪ್ಪನ ಮುಗಿಸ್ಬೇಕು, ಹಾಗೆ ಅದನ್ನು ನೆಪದಲ್ಲಿ ಇಟ್ಕೊಬಿಟ್ಟು ನಾನು ಅಣ್ಣನ ಟೀಮ್ಗೆ ಸೇರ್ಕೊಳ್ಳೇಬೇಕು ಅಂತ ಸ್ಕೆಚ್ ಆಗ್ತಾ ಇರ್ತಾಳೆ. ಹಾಗೆ ಅಷ್ಟೊತ್ತಿಗೆ ರಿಪೋರ್ಟರ್ ಬರ್ತಾ ಇರಬೇಕಾದ್ರೆ, ಎಕ್ಸ್ಕ್ಯೂಸ್ ಮಿ ಸರ್, ಒಂದು ನಿಮಿಷ ನಿಲ್ಲಿಸಿ ಅಂತ ಅಂದಾಗ, ಯಾರಮ್ಮ ಹೋಗೋ ಬೈಕಿಗೆ ಅಡ್ಡ ಆಗ್ತಿದೆಯಲ್ಲ, ಯಾರು ನೀನು ಅಂತ ಅಂದಾಗ, ಪ್ರಜಾಪ್ರಭುತ್ವ ಪತ್ರಿಕೆಯ ನೀವೇ ಅಲ್ವಾ ಓನರು ಸರ್, ನೀವೇ ಅಲ್ವಾ ರೈಟರು, ಆ ನ್ಯೂಸ್ ಪೇಪರ್ ಬರೆಯೋದು ನೀವೇ ಅಲ್ವಾ ಅಂತ ಅಂದಾಗ, ಹೌದಮ್ಮ ನಾನೇ, ನಿನಗೇನಾಗಬೇಕು ಅಂತ ಕೇಳ್ತಾ ಇರ್ತಾರೆ. ಹಾಗೆ ಸರ್ ನಿಮ್ಮಿಂದ ನನಗೆ ಹೆಲ್ಪ್ ಆಗಬೇಕಿತ್ತು, ಹಾಗೆ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳಬೇಕಿತ್ತು ಅಂತ ಅಂದಾಗ, ಓ ಹೌದಾ, ನೀವೇನಲ್ವಾ ಮಾರ್ನಿಂಗ್ ಮಾಡಿದ್ದು ಅಂತ ಅಂದಾಗ, ಹೌದು ಅಂತ ಹೇಳ್ತಿರ್ಬೇಕಾದ್ರೆ, ಅದೇನು ವಿಷಯ ಹೇಳ್ರಿ ಅಂತ ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸರ್ ಇಲ್ಲಿ ಮಾತಾಡೋದು ಬೇಡ, ಕಾಫಿ ಕುಡ್ಕೊಂಡು ಅಲ್ಲೆಲ್ಲರೂ ಮಾತಾಡೋಣ ಬನ್ನಿ ಅಂತ ಈ ಕಡೆ ರೈಟರ್ನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ರೈಟರು ಕಾಫಿನ ತಗೊಬಂದ್ಬಿಟ್ಟು ಕೊಟ್ಟು, ನಿಮ್ಮನ್ನೆಲ್ಲ ನೋಡ್ತೀನಿ ಕಣ್ರಿ, ಆದರೆ ಎಲ್ಲಿ ನೋಡಿದ್ದೀನಿ ಅಂತ ನೆನಪಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅದನ್ನೆಲ್ಲ ನಾನು ಹೇಳ್ತೀನಿ, ನಾನು ಹೇಳಿದ್ಮೇಲೆ ನೀವೇ ಡಿಸೈಡ್ ಮಾಡಿ ಅಂತ ಅಂದ್ಬಿಟ್ಟು, ಏನು ಗೊತ್ತಾ, ನಾನೊಬ್ಳು ಅನಾಥೆ, ನಾನು ದಿಕ್ಕಿಲ್ದಲೇ ಇರಬೇಕಾದ್ರೆ ನಮ್ಮ ಅತ್ತೆ ಬೇರೆ ದೇವರು ನನಗೆ ಆಶ್ರಯ ಕೊಟ್ಟರು, ಆದರೆ ನಾನು ಅದನ್ನು ದುರುಪಯೋಗ ಮಾಡಿಕೊಂಡೆ ಸರ್, ತುಂಬ ಅತ್ಯಾಸೆಯಿಂದ ಕೆಲವೊಂದು ತಪ್ಪುಗಳನ್ನು ಮಾಡಿ ಮನೆಯಿಂದ ಆಚೆ ಹಾಕಿದ್ರು, ಆಮೇಲೆ ನಾನು MLA ಶಿವರುದ್ರಪ್ಪರ ಮನೆಗೆ ಹೋದೆ, ಆದರೆ ಖಂಡಿತ ಅಲ್ಲಿ ನೆಮ್ಮದಿಯಾಗಿರ್ತೇನೆ ಅಂತ ನಾನು ಅಂದ್ಕೊಂಡೆ, ಆದರೆ ಅದು ಮನೆ ಅಲ್ಲ ಸರ್, ನರ್ಕ, ಹೇಗಾದರೂ ಮಾಡಿ ಬದುಕೋದೇ ಬೇಡ, ಸಾಯ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ನಮ್ಮ ಹಳ್ಳಿ DC ಮೇಡಮ್ ಗೌರಿ ಇದ್ರಲ್ಲ, ಅವರು ನನ್ನ ತಪ್ಪೆಲ್ಲನೂ ಕ್ಷಮಿಸಿ ಅವ್ರ ಮನೇಲಿ ಉಳ್ಕೊಳ್ಳೋಕ್ಕೆ ಸರ್ ಆಶ್ರಯ ಕೊಟ್ಟರು, ಇವಾಗ ನಾನು ತುಂಬ ನೆಮ್ಮದಿಯಾಗಿದ್ದೀನಿ ಅಂತ ಅಂದಾಗ, ಹೌದು ಅಷ್ಟಕ್ಕಿದ್ದೀನಲ್ಲ, ನನಗೇನಕ್ರಿ ಹೇಳ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ, ಇದರಲ್ಲೇ ಸರ್ ವಿಷಯ ಇರೋದು, ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಶಿವರುದ್ರಪ್ಪನ ಬಂಡವಾಳನ ಬಯಲು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮುಂದೆ ಸಮಾಜಕ್ಕೆ ದೊಡ್ಡ ದೊಡ್ಡ ಆಘಾತಗಳನ್ನು ಕೊಡೋ ಸುದ್ದಿ ನನ್ನ ಹಂಗಾಗಿ ನಿಮ್ಮ ಹತ್ರ ಎಲ್ಲ ಹೇಳಬೇಕು ಅಂತ ಬಂದಿದ್ದೀನಿ ಅಂತ ಅಂದಾಗ, ವಾಟ್ ಆರ್ ಯು ಸೇಯಿಂಗ್ ಅಂತ ರಿಪೋರ್ಟರ್ ಶಾಕ್ ಆಗಿ ಕೂತ್ಕೊಬಿಡ್ತಾರೆ. ಹಾಗೆ ಸರಿ ಮೇಡಮ್, ಹಾಗಾದರೆ ಸರಿಯಾಗಿ ಎಲ್ಲನೂ ಹೇಳಿ ಅಂತ ಅಂದ್ಬಿಟ್ಟು, ಅಷ್ಟಕ್ಕೂ ನೀವು ನನಗೇನು ಕೇಳ್ತಿದ್ರೆ ಅದ್ರ ಬದಲು ಡೈರೆಕ್ಟಾಗಿ ಗೌರಿ ಮೇಡಮ್ಗೆ ಹೇಳಿದರೆ ಅವರೇ ಒಳ್ಳೆ ಸ್ಟ್ರಿಕ್ಟ್ ಆಫೀಸರು, ಸರಿಯಾಗಿ ಅವರು ಕ್ರಮನ ತಗೋತಿದ್ರಲ್ವ ಅಂತ ಅಂದಾಗ, ಗೌರಿ ಅವರೇನು ತಗೋತಾರೆ, ಆದರೆ
ಅವ್ರ ಫ್ಯಾಮಿಲಿ ಮೇಲೆ ಶಿವರುದ್ರಪ್ಪ ಕಣ್ಣಾಕಿದ್ದಾನೆ, ಏನಾದರೂ ತೊಂದರೆ ಆಗ್ಬೋದು ಅನ್ನೋದು ನನ್ನ ಉದ್ದೇಶ, ಅದಕ್ಕೋಸ್ಕರ ಹೇಳಲಿಲ್ಲ ಸರ್ ಅಂತ ನಾಟಕ ಮಾಡ್ತಾರೆ. ಮತ್ತೆ ಹೇಳ್ತಾ ಇರ್ತಾಳೆ ಎಲ್ಲ ನೋವುಗಳನ್ನು ಮರೆತು ಇವಾಗಷ್ಟೇ ಸ್ವಲ್ಪ ಅವ್ರ ಮನೇಲಿ ಖುಷಿಯಿಂದ ಇದ್ದಾರೆ ಸರ್, ಅದನ್ನು ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅಂದಾಗ ನೀವು ಹೇಳೋದ್ರಲ್ಲೂ ಪಾಯಿಂಟ್ ಇದೆ ಕಣ್ರಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟಕ್ಕೆ ಏನು ಗೊತ್ತಾ ಸರ್, ನೀವು ಪತ್ರಕರ್ತರು ಪೇಪರಲ್ಲಿ ಬರೆದ ತಕ್ಷಣ ಅದು ಬರೀ ಇಡೀ ಊರಿಗಲ್ಲ ಇಡೀ ರಾಜ್ಯಕ್ಕೆ ಹಬ್ಬುತ್ತೆ ಸರ್, ಹಾಗಾಗಿ ನಾನು ನಿಮ್ಮ ಹತ್ರ ಹೇಳ್ಬೇಕಂತ ಡಿಸೈಡ್ ಮಾಡಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸರ್ ಈ ಥರ ಮಾಡೋದ್ರಿಂದ ಇಡೀ ರಾಜ್ಯಕ್ಕೆ ಗೊತ್ತಾಗುತ್ತೆ, ಸರ್ಕಾರಕ್ಕೂ ಸಹ ಗೊತ್ತಾಗುತ್ತೆ ಅಲ್ವಾ ಸರ್ ಅಂತಂದಾಗ ರಿಯಲಿ ಇಂಟೆನ್ಷನಲಿ ರೈಟ್ ಆಯಿತಾ, ನಾನು ಸಹ ಶಿವರುದ್ರಪ್ಪನ ವಿರುದ್ಧ ಏನಾದರೂ ಸಾಕ್ಷಿನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ದಯವಿಟ್ಟು ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ ಅಂತ ಕೇಳ್ತಾ ಇರ್ತೀನಿ. ಹಾಗೆ ಇನ್ನೊಂದು ಕಡೆ ಗೌರಿ ಶಂಕರನ ಕರ್ಕೊಂಡು ಬರ್ತಿರ್ಬೇಕಾದ್ರೆ ನೋಡಿ ಜೋಗಿ ಅವರೇ, ನೀವು ಪರಿಸರದ ಬಗ್ಗೆ ಹಾಗೆ ಈ ಊರಿನ ಬಗ್ಗೆ ಎಷ್ಟು ಕಾಳಜಿ ಪ್ರೀತಿನ ಇಟ್ಕೊಂಡಿದ್ದೀರಾ, ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ಆದರೆ ದಯವಿಟ್ಟು ಈ ರೀತಿ ಒಬ್ಬೊಬ್ಬರಾಗಿ ಎಲ್ಲೂ ಬರಬೇಡಿ ಕಣ್ರಿ, ಅಣ್ಣನ ಟೀಮ್ ಬೇರೆ ಈ ಕಾಡಲ್ಲೇ ಇದೆಯಂತೆ, ನನಗೆ ಸಿಕ್ಕಾಬಟ್ಟೆ ಭಯ ಆಗುತ್ತೆ. ಹಾಗೆ ನಾನು ಸ್ಟ್ರಿಕ್ಟಾಗಿ ಅವ್ರ ಕೇಸ್ನ ತೊಗೊಂಡಿದ್ದೀನಲ್ಲ, ಅವರಿಗೆ ಸ್ವಲ್ಪ ನನ್ನ ಮೇಲೆ ತುಂಬ ಬೇಜಾರಿದೆ, ಸೊ ಹಂಗಾಗಿ ನಮ್ಮ ಫ್ಯಾಮಿಲಿಗೆ ಏನಾದರೂ ತೊಂದರೆ ಕೊಟ್ಟರೆ ಕಷ್ಟ ಅಲ್ವಾ ಅಂತ ಅಂದಾಗ ನೀವು ಅಂದ್ಕೊಂಡಂಗೆ ಏನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ, ನನಗಿನ್ನ ಹೆಚ್ಚಾಗಿ ನೀವೇ ಅಣ್ಣನ ಹುಡುಕಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೀರಾ, ಪೊಲೀಸೆಲ್ಲ ಮಾತಾಡ್ತಾ ಇದ್ರು ಈ ಕಾಡಲ್ಲೆಲ್ಲ ಹಗಲು ರಾತ್ರಿ ಹುಡುಕ್ತಾ ಇದ್ದೀರಾ, ಆ ವಿಷಯ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಮ್ಮಿಯವ್ರೆ ಅಂತ ಶಂಕರ್ ಹೇಳ್ತಾ ಇರ್ತಾನೆ. ಹಾಗೆ ನೋಡಿ ಜೋಗಿಯವ್ರೆ, ಇದೆಲ್ಲ ಟೈಲರ್ ಅಷ್ಟೇ, ಮುಂದಕ್ಕಿದೆ ಅವನಿಗೆ ಮಾರಿ ಹಬ್ಬ, ಡಿಪಾರ್ಟ್ಮೆಂಟ್ ರುಜನ ತೋರಿಸಿದ್ವಿ, ಇನ್ಮೇಲೆ ಮಾರಿ ಹಬ್ಬ ಮಾಡ್ತೀನಿ ಅಂತ ಅಂದಾಗ ಅವನಿಗೆ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ. ನೀವು ಬಿಡಿ ಅಮ್ಮಿಯವರೇ, ಸರಿಯಾಗಿ ಮಾಡ್ತೀರಾ, ಅವನನ್ನು ಆದಷ್ಟು ಬೇಗ ಹಿಡಿತೀರಾ ಅಂತ ಶಂಕರ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಶಂಕರ ಕೇಳ್ತಾ ಇರ್ತಾನೆ, ಈ ಅಣ್ಣ ಒಂದು ಜಾಗದಲ್ಲಿ ಇರ್ತಾ ಇಲ್ವಲ್ಲ ಅಮ್ಮಿಯವರು, ಎಲ್ಲ ಕಡೆ ಹೋಗ್ತಾ ಇದ್ದೀನಲ್ಲ, ಹೆಂಗೆ ಹುಡುಕ್ತೀರಾ ಅಂತ ಅಂದಾಗ ಹದ್ದಿನ ಕಣ್ಣಿಗೆ ಬಿದ್ದಿರೋ ಹಾವು ಎಷ್ಟೇ ಉತ್ತದಲ್ಲಿ ಅಡಗಿದ್ರೂ ಸಹ ಒಂದಲ್ಲ ಒಂದು ದಿನ ಹೊರಗಡೆ ಬರಲೇಬೇಕು ಅಲ್ವಾ, ಅದೇ ರೀತಿ ನೋಡ್ತಾ ಇರಿ, ಈ ಗೌರಿ ಕಣ್ಣಿಗೆ ಬಿದ್ದಿದ್ದಾನೆ ಅಂತ ಅಂದಮೇಲೆ ಒಂದಲ್ಲ ಒಂದಿನ ಸಿಗಾಕೊಡ್ತಾನೆ, ನಡು ಬೀದಿಲಿ ನಿಲ್ಲಿಸಿ ಅವನ್ನ ಶೂಟ್ ಮಾಡ್ತೀನಿ ಅಂತ ಅಂದಾಗ ಶಂಕರನಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಈ ಗೌರಿ ಮತ್ತೆ ಶಂಕರನ ಕೇಳ್ತಾ ಇರ್ತಾಳೆ, ಏನಾಯ್ತು ಜೋಗಿಯವರೇ, ನಾನು ಈ ರೀತಿ ನೋಡ್ತಿದ್ದೀರಾ ಅಂತ ಅಂದಾಗ ನಿಮ್ಮ ಮಾತನ್ನ ಕೇಳಿ ನನಗೆ ತುಂಬ ಟೆನ್ಷನ್ ಆಯಿತು, ನನಗೆ ದಿಗ್ಲತ್ತಿತ್ತು, ನಿಮ್ಮ ಮಾತು ಈ ರೀತಿ ಮಾತಾಡ್ತೀರಾ ಅಂತ ಅಂದಾಗ ಡೋಂಟ್ ವರಿ, ಕ್ರಿಮಿನಲ್ ಕಂಡು ನಾನು ಈ ರೀತಿ ಅಷ್ಟೇ ಬಿಹೇವ್ ಮಾಡೋದು, ನಿಮ್ಮನ್ನು ಕಂಡ್ರೆ ಯಾವಾಗಲೂ ನಿಮ್ಮ ಲೈಫಲ್ಲಿ ನಾನು ನಿಮ್ಮ ಅಮ್ಮಿಯವರಾಗೆ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಪ್ಲೇಸ್ ತುಂಬ ಚೆನ್ನಾಗಿದೆ, ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ ಸರಿ ಅಂತ ಶಂಕರ ಹೇಳ್ತಿದ್ರೆ ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಹರಿಶ್ಚಂದ್ರ ಬಂದ್ಬಿಟ್ಟು ಇಲ್ಲೆಲ್ಲ ಡ್ಯೂಟಿ ಮುಗ್ದಿದೆ ಬನ್ನಿ ಗೌರಿ ಹೋಗೋಣ ಅಂತ ಅನ್ಬೇಕಾದ್ರೆ, ಹರಿ ನೀನು ಡಿಪಾರ್ಟ್ಮೆಂಟಲ್ಲಿ ಕರ್ಕೊಂಡು ಹೋಗು, ನಾನು ಶಂಕರ ಜೊತೆ ಬರ್ತೀನಿ ಅಂತ ಅಂದಾಗ ಓಕೆ ನಿಮ್ಮಿಬ್ಬರು ಮಧ್ಯೆ ಕಬಾಬ್ ಥರ ನಾನು ಅಡ್ಡಿ ಬರಲ್ಲ, ನಾನು ಡಿಪಾರ್ಟ್ಮೆಂಟ್ ಕರ್ಕೊಂಡು ಹೋಗ್ತೀನಿ, ನೀವಿಬ್ಬರು ಖುಷಿಯಾಗಿ ಬನ್ನಿ ಕ್ಯಾರಿಯನ್ ಅಂತ ಹೇಳಿ ಹೊರಟೋಗ್ತಿದ್ರೆ ಇವರಿಬ್ಬರು ತುಂಬ ಖುಷಿಯಾಗಿ ಮಾತಾಡ್ಕೊಂಡು ಹಾಗೆ ಜೀಪ್ ಹತ್ರ ಬರ್ತಾರೆ. ಜೀಪ್ ಹತ್ರ ಬಂದು ನೋಡಿದರೆ ಶಂಕರನ್ ಜೀಪಲ್ಲಿ ಒಂದು ಟೈರ್ನ ಕಳ್ಳರು ಕತ್ಕೊಂಡು ಹೋಗ್ತಿರ್ಬೇಕಾದ್ರೆ, ಇದೇ ನಮ್ಮಿಯವರೇ ಈ ಕಾಡಲ್ಲೂ ಸಹ ಕಳ್ಳರು ಈ ಕಡೆ ಟೈರ್ನ ಕತ್ಕೊಂಡು ಹೋಗಿದ್ದಾರಲ್ಲ, ನಾವು ಯಾವ ರೀತಿ ಹೋಗೋದು ಅಂತ ಅಂದಾಗ ಯು ಡೋಂಟ್ ವರಿ, ನಾನೊಂದು ವ್ಯವಸ್ಥೆ ಮಾಡ್ತೀನಿ, ಆದಷ್ಟು ಬೇಗ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಿ ಬೇರೆ ಕಾರ್ನ ತರಿಸ್ತೀನಿ ಅಂತ ಕಾಲ್ ಕನೆಕ್ಟ್ ಮಾಡೋಕ್ಕೆ ಅಂತ ಹೋಗ್ತಿದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ತೋರಿಸ್ತಾ ಇರುತ್ತೆ. ಶಂಕರ್ ಅವರೇ ಇಲ್ಲೆಲ್ಲೂ ನೆಟ್ವರ್ಕ್ ಸಿಗ್ತಿಲ್ಲ ಅಂತ ಅಂದಾಗ ಹೌದಾ ಅಮ್ಮಿಯವರೇ, ನಿಮಗೆ ನೆನಪಿದೆಯಾ, ಯಾವುದೋ ಒಂದು ಟೈಮಲ್ಲಿ ಇದೇ ರೀತಿ ನಮ್ಮಿಬ್ಬರಿಗೂ ಒಂದ್ಸಲ ಸಿಚುವೇಶನ್ ಬಂದಿತ್ತು, ಆದರೆ ಯಾವಾಗ ಬಂದಿತ್ತು ಅಂತ ಗೊತ್ತಾಗ್ತಿಲ್ಲ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ನನಗೂ ಅಷ್ಟೇ ಗೊತ್ತಾಗ್ತಿಲ್ಲ ಅಂತ ಗೌರಿ ನಾಟಕ ಹಾಗೆ ಹೋಮ್ ಮಿನಿಸ್ಟ್ರು DC ಆಫೀಸ್ಗೆ ಬಂದ್ಬಿಟ್ಟು ಮಾರಿನ ಸಿಕ್ಕಾಪಟ್ಟೆ ಹೊಗಳ್ತಾ ಇರ್ತಾರೆ. ಎಕ್ಸಲೆಂಟ್ ಅಂದರೆ ನಿಮ್ಮ ಜಾಬು ಕಂಡ್ರೆ 24 ಅವರ್ಸಲ್ಲಿ ಆ ಅಣ್ಣನ ಏನೇನು ಕೆಲಸ ಮಾಡ್ತಿದ್ದೆ ಅದನ್ನೆಲ್ಲದಕ್ಕೂ ಬ್ರೇಕ್ ಹಾಕಿದ್ರಲ್ಲ, ಯು ಆರ್ ಎ ಗ್ರೇಟ್ ಜೀನಿಯಸ್ ಅಂತ ಹೊಗಳ್ತಾ ಇದ್ರೆ ಮಾಲಿನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಹೋಮ್ ಮಿನಿಸ್ಟರ್ ನನ್ನನ್ನು ಹೊಗಳ್ತಿರೋದು ಅಂತ ಮಾಲಿನಿ ಅಂದ್ಕೊಂಡ್ರೆ ಅವರು ಗೌರಿನ ಹೊಗಳ್ತಾ ಇರ್ತಾರೆ. ರಿಯಲಿ ಅವರು ಗ್ರೇಟ್ ಆಫೀಸರ್, ಇಷ್ಟು ಶಾರ್ಟ್ ಟೈಮಲ್ಲಿ ಅವರು ಈ ರೀತಿ ಮಾಡಿದ್ದಾರೆ ಅಂತ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಅದನ್ನು ಅವರು ಪ್ರೂವ್ ಮಾಡಿದ್ದಾರೆ ಅಂತ MLA ಅವರು ಹೇಳ್ತಾ ಇದ್ದರೆ ಈ ಕಡೆ ಹರಿಶ್ಚಂದ್ರನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಆದರೆ ಈ ಕಡೆ ಮಾಲಿನಿಗೆ ಸ್ವಲ್ಪ ಬೇಜಾರಾಗ್ತಿರ್ಬೇಕಾದ್ರೆ ಹೌದು ಸರ್ ಗ್ರೇಟು, ಇಷ್ಟು ಚಿಕ್ಕ ಟೈಮಲ್ಲಿ ಇಷ್ಟೊಂಥರ ಅಚೀವ್ಮೆಂಟ್ ಮಾಡಿದಾರಲ್ಲ, ಇದು ಗ್ರೇಟ್ ಜಾಬ್ ಅಂತ ಅವಳು ಹೇಳ್ತಾ ಇರ್ತಾಳೆ. ಹಾಗೆ ಮಾಲಿನಿ ಹೇಳ್ತಾ ಇರ್ತಾಳೆ, ಇಫ್ ಯು ಆಸ್ಕ್ ಸರ್ ಏನು ಗೊತ್ತಾ, ಇಡೀ ಟೀಮೇ ಸಹ ಅದಕ್ಕೋಸ್ಕರ ಹೋರಾಡಿದೆ, ಗೌರಿಯವ್ರು ಮಾತ್ರ ಅಲ್ಲ ಸರ್, ಇದು ಈ ಟೀಮು ನಂದು, ಎಲ್ಲರೂ ಹೋರಾಡಿದ್ದಾರೆ ಅಂತ ಅಂದಾಗ ಅದೇನೇ ಆಗಲಿ ಕಣ್ರಿ, ಆದರೆ ಗೌರಿ ಮಾಡಿದ್ದಂತೂ ಒಳ್ಳೆ ಕೆಲಸ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಈ ಕಡೆ ಹೋಮ್ ಮಿನಿಸ್ಟರ್ ಹೇಳ್ತಾ ಇರ್ತಾರೆ. ಮತ್ತು ಗೌರಿಯವ್ರು ಎಲ್ಲಿ ಅಂತ ಅಂದಾಗ ಇಂಪಾರ್ಟೆಂಟ್ ಕೇಸ್ನ ಸ್ಟಡಿ ಮಾಡ್ತಿದ್ದಾರೆ, ಸ್ವಲ್ಪ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಅಂದಾಗ ಪರವಾಗಿಲ್ಲ, ಆದರೂ ನಿಮ್ಮ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ, ನನಗೆ ತುಂಬ ಇಷ್ಟ ಆಯಿತು, ಹಾರ ಥರ ಕೇಳಿದ್ದೀನಿ, ಗೌರಿಯವ್ರಿಲ್ಲ ಅಂತಂದ್ರೇನು ಹರಿಯವ್ರು ಇದ್ದಾರಲ್ಲ, ನೀವೇ ಕೈಯಾರ ಅವರಿಗೆ ಹಾರ ಹಾಕಿ ಅಂತ ಅಂದಾಗ ಇವಳಿಗೊಂದು ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಆಗ ಶಾಕಿಂದ ನಾನು ಹಾಕ್ಬೇಕಾ ಸರ್ ಹಾರನ ಅಂತ ಮಾಲಿನಿ ಕೇಳ್ತಿರ್ಬೇಕಾದ್ರೆ ನೀನೇ ಕಣ್ರಿ ತಗೊಬನ್ನಿ ಹಾರ ಅಂತ ತಂದ್ಬಿಟ್ಟು ಹಾರ ತಂದಾಗ ಹಾಕ್ಬಿಟ್ಟು ಕಂಗ್ರ್ಯಾಚುಲೇಷನ್ ಅಂತ ಹೇಳ್ರಿ ಅಂತ ಅಂದಾಗ ಹರಿ ಹತ್ರ ಹಾರ ತಂದು ಹಾಗೆ ಅವ್ನ ಮುಖನ ನೋಡ್ಕೊಂಡು ಮಾಲಿನಿ ನಿಂತ್ಕೋತಾಳೆ. ಹಾಗೆ ಇನ್ನೊಂದು ಕಡೆ ಪ್ರೆಸ್ ರಿಪೋರ್ಟರು ಗಂಗನ ಮಾತನ್ನೆಲ್ಲ ಕೇಳ್ಬಿಟ್ಟು ನಂಬ್ಕೊಂಡು ಏನ್ರಿ ಈ ಥರ ಶಾಕಿಂಗ್ ನ್ಯೂಸ್ ಹೇಳ್ತಿದ್ದೀರಾ, ನನಗೆ ಎಷ್ಟು ಭಯ ಆಗ್ತಿದೆ, ಇಷ್ಟು ಶಾರ್ಟ್ ಟೈಮಲ್ಲಿ ಇಂಥ ಕೆಲಸ ಎಲ್ಲ ಮಾಡಿದಾರಲ್ಲ, ಆದರೆ ಇವಾಗ ದೊಡ್ಡ ಬಾಂಬ್ನೇ ಬ್ಲಾಸ್ಟ್ ಮಾಡಬೇಕಂತ ಪ್ಲಾನ್ ಮಾಡಿದಾರಲ್ಲ, ಈ ಪ್ಲಾನ್ ಇವಾಗ ನಮಗೆ ಗೊತ್ತಾಗಿದೆ, ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ಹೋಗಿ ನಾನು ತಲುಪಿಸ್ತೀನಿ, ಯು ಡೋಂಟ್ ವರಿ ಇಲ್ಲಿಂದ ಹೊರಡಿ ಅಂತ ಅಂದಾಗ
ಅಂದಾಗ ಅಣ್ಣನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳಬೇಕಾದ್ರೆ ಹಾಂ ಗೊತ್ತಾಗಿದೆ, ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ, ಡೈರೆಕ್ಟಾಗಿ ಮೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ರಿಪೋರ್ಟರ್ ಹೇಳ್ತಿರ್ಬೇಕಾದ್ರೆ ನಾನು ಒಂದ್ಸಲ ಮೀಟ್ ಮಾಡಬೇಕು ಸರ್, ಪ್ಲೀಸ್ ಕರ್ಕೊಂಡೋಗಿ ಅಂತ ಆಗಾಗ ರಿಕ್ವೆಸ್ಟ್ ಮಾಡ್ಕೋತಾ ಇರಬೇಕಾದ್ರೆ ಅದೆಲ್ಲ ಆಗಲ್ಲ, ಫಸ್ಟು ಸಿಚುವೇಶನ್ ಯಾವ ಥರ ಇದೆ ಅಂತ ನೋಡಿಬಿಟ್ಟು ಮೀಟ್ ಮಾಡ್ತೀನಿ, ಆಮೇಲೆ ಸಾಧ್ಯವಾದರೆ ನಿಮ್ಮನ್ನು ಕರ್ಸ್ಕೊತೀನಿ, ಇಲ್ಲಿಂದ ಹೊರಡಿ, ಯಾರ ಕಣ್ಣಿಗೂ ಬೀಳಬೇಡಿ ಅಂತ ಅಂದಾಗ ಈ ಬಕ್ರ ನನ್ನ ಮಗ ರಿಪೋರ್ಟರು ನನ್ನ ಕೈಗೆ ಸರಿಯಾಗಿ ಸಿಗಾಕೊಂಡನೆ ಅಂತ ಬೈಕೊಂಡು ಗಂಗಾ ಹೊರಟೋಗ್ತಾ ಇರ್ತಾಳೆ. ಹಾಗೆ ಗಂಗಾ ಹೋದ್ಮೇಲೆ ರಿಪೋರ್ಟರು ಹೇಗಿದ್ರು ಗಂಗಾ ಕೊಟ್ಟಿರೋ ಸೆನ್ಸೇಷನಲ್ ರಿಪೋರ್ಟ್ನ ತಗೊಂಡೋಗಿ ಹೇಗಾದರೂ ಮಾಡಿ ಅಣ್ಣನ ಮೀಟ್ ಮಾಡಬೇಕು ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡಿ ಹಾಗೆ ನನ್ನ ಕಡೆ ಟಿ ಸಿ ಮಾಲಿನಿ ಯಾರಿಗೆ ಹಾರಾಕಕ್ಕೆ ಹೋಗಿ ತಾನೇ ಹಾಕೊಂಡಾಗ ಹೋಮ್ ಮಿನಿಸ್ಟರ್ಗೆ ಕೋಪ ಬಂದ್ಬಿಟ್ಟು ಏನ್ರಿ ಅವ್ರಿಗೆ ಹಾಕ್ರಿ ಅಂತ ಅಂದರೆ ನೀವೇ ಹಾಕೊಂಡಿದ್ದೀರಾ, ಏನಾಯ್ತು ನಿಮಗೆ ಮಾಲಿನಿ ಅವರೇ ಅಂತ ಬೈತಿರ್ಬೇಕಾದ್ರೆ ಇರಿ ಸರ್ ಒಂದು ಕತೆ ಹೇಳ್ತೀನಿ, ಏನು ಗೊತ್ತಾ, ಈ ರೇಸ್ನಲ್ಲಿ ಕುದುರೆಗಳು ಎಷ್ಟೇ ಫಾಸ್ಟಾಗಿ ಓಡೋದ್ರೂ ಸಹ ಪ್ರೈಸ್ ಸಿಗೋದು ಸವಾರಿಗೆ ಹೊರತು ಕುದುರೆಗಲ್ಲ ಸರ್, ಅದೇ ರೀತಿ ಇದು ನನ್ನ ಟೀಮು, ನನ್ನ ಕಂಟ್ರೋಲ್ ಇದೆ, ಸೊ ಏನೇ ಅಪ್ರಿಷಿಯೇಷನ್ ಸಿಕ್ಕಿದ್ರು ನನಗೆ ಮೊದಲು ಸಿಗಬೇಕು ಅಂತ ಅಂದಾಗ ಅರಿ ಒಳಗೆ ನಗಾಡ್ತಿದ್ರೆ ಓ ಮಿಸ್ಟರ್ಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾರೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಇದಕ್ಕೆಲ್ಲ ನೀವೇ ಸೂತ್ರಧಾರಿ ಅಲ್ವಾ, ನಿಮಗೂ ಒಂದು ಹಾರ ಇದೆ ಬೇಕಾದ್ರೆ ಹಾಕ್ಲಾ ಅಂತ ಅಂದಾಗ ಈ ಅಮ್ಮ ಮೊದಲೇ ತಿಕ್ಲು ಥರ ಹಾಡ್ತಾಳೆ, ನನಗೆ ಹಾಕಬೇಕು ಕೆಲಸ ಆಯ್ತಲ್ಲ ಅಂತ ಕೋಪ ಮಾಡಿಕೊಂಡು ಹೇಗೆ ಬೇಕಾದರೂ ಮಾಡ್ಕೊಳ್ಳಿ, ಆದರೆ ಗೌರಿಯವ್ರು ಬಂದಾಗ ನನಗೆ ಫೋನ್ ಮಾಡಿ ಅಂತ ಅಲ್ಲಿಂದ ಹೊರಟೋಗ್ತಿದ್ರೆ ಈ ಕಡೆ ಡಿ ಸಿ ಮಾಲಿನಿ ನಗಾಡ್ತಾ ಇರ್ತಾಳೆ. ಹಾಗೆ ಎಲ್ಲರೂ ಹೋದ ತಕ್ಷಣ ನಗಾಡ್ತಿರ್ಬೇಕಾದ್ರೆ ಹಲೋ ಮೇಡಮ್ ಫ್ರಿಡ್ಜಲ್ಲಿ ಹೂನ ಜೋಪಾನಾಗಿ ಇಟ್ಟಿರಿ, ಯಾರ ಒಂದಲ್ಲ ಒಂದು ದಿನ ನನಗೆ ಹಾಕಬೇಕಾಗುತ್ತೆ ಅಂತ ಹರಿ ಹೇಳಿ ಹೊರಟೋಗ್ತಿದ್ರೆ ಕೋಪ ಮಾಡಿಕೊಂಡು ಡಿ ಸಿ ಮಾಲಿನಿ ನಿಂತ್ಕೋತಾಳೆ. ಇನ್ನೊಂದು ಕಡೆ ಏನು ಮಾಡೋದು ಅಮ್ಮಿಯವರೇ, ಇಲ್ಲೆಲ್ಲೂ ಸಹ ಓಕೆ ರೂಟು ಇಲ್ಲ, ಏನು ಮಾಡೋದು ಅಂದಾಗ ಅಯ್ಯೋ ದೇವ್ರೆ ಇದು ಕಾಡು ರೂಟು ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಂಕರ ನನಗೆ ತುಂಬ ಭಯ ಆಗ್ತಿದೆ ಅಮ್ಮಿಯವರೇ ಅಂತ ಅಂದಾಗ ನಾನಿರ್ಬೇಕಾದ್ರೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ, ನನ್ನ ಹತ್ರ ಗನ್ ಇದೆ ನೋಡಿ, ಈ ಗನ್ ಇರಬೇಕಾದ್ರೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ಇಲ್ಲೇ ಫೈರ್ ಹಾಕೊಳ್ಳೋಣ, ಹಾಗೆ ಯಾವುದೇ ಪ್ರಾಣಿಗಳು ಸಹ ಬರಲ್ಲ, ನಾನಿದ್ದೀನಿ ಅಂತ ಧೈರ್ಯ ಹೇಳ್ತಾ ಇರ್ಬೇಕಾದ್ರೆ ಮನೆಗೆ ಕಾಲ್ ಮಾಡಿ ಅಂತ ಅಂದಾಗ ನೆಟ್ವರ್ಕೇ ಇಲ್ಲ ಅಂತ ಅಂದಾಗ ಗೌರಿ ಹೇಳ್ತಾ ಇರ್ತಾಳೆ ಈ ಥರ ಸಿಚುವೇಶನ್ ಒಮ್ಮೆ ನಾವು ಹ್ಯಾಂಡಲ್ ಮಾಡಿದ್ವಲ್ಲ ಅದೆಲ್ಲ ನೆನಪಾಗ್ತಿದೆ, ಎಷ್ಟು ಚೆನ್ನಾಗಿದೆ, ಇವತ್ತೊಂದು ದಿನ ನಾವು ಇಲ್ಲೇ ಇದ್ಬೇಡ ಅಂತ ಅಂದಾಗ ನೀವು ಹೇಗೆ ಹೇಳ್ತಿರೋ ಹಾಗೆ ಅಂತ ಕಾಡಲ್ಲೇ ಉಳ್ಕೋತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.